ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ. ಹಾಗೂ ಕಾರ್ಮಿಕ ಖಾತೆಯ ಸಚಿವರು, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಿಮ್ಮೆಲ್ಲರ ಜಯ ಸುಂದರ ನದಿವನಗಳ ನಾಡೆ, ಜಯ ಏಕ ಋಷಿಗಳ ಬೀಡೆ, ಜರುದೇವಿಯ ಮಕುಟದ ನಳಮಣಿಯೇ, ಅಂದದ ಚಂದದ ಹಣ್ಣಿನ ಗಣಿಯೇ, ರಾಘವ ಮಧುಸೂದನರವ ತರಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವ. ಕಾರ್ಯಕ್ರಮ ಎಷ್ಟಿದೆ ಅದು ಡಾಂಬರೀಕರಣ ಮಾಡೋದು? ಅವ್ರಿಗೆ ಮಾಡಕ್ಕೆ ಹೇಳಿ, ಬಿಲ್ಲಿನ ಜವಾಬ್ದಾರಿ ನಾನು ತಗೊಳ್ತೀನಿ, ಮಾಡಕ್ಕೆ ಹೇಳಿ. ಆ 1.8 ಕಿಲೋಮೀಟರ್ ಏನು ಡಾಂಬರೀಕರಣ ಆಗಬೇಕು, ಬರವಾರದಲ್ಲಿ ಕೂಡ ಆ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಬಯಸ್ತೀನಿ. ಉಸ್ತುವಾರಿ ಸಚಿವರು ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಗ್ರಾಮ ಪಂಚಾಯತಿಯ ಮಾನ್ಯ ಅಧ್ಯಕ್ಷರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಕಲಘಟಗಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಕೋರ್ತೇನೆ. ಅದೇ ರೀತಿಯಾಗಿ ನರೇಶ್ ಮಲ್ನಾಡ್ ಸರ್ನ್ನು, ನೀರ್ಸಾಗರದ ಗ್ರಾಮಸ್ಥರಾದ ಹಿರಿಯರಾದ ರುದ್ರಗೌಡ ಬಸವನಕೊಪ್ಪ ಗ್ರಾಮದ ಹಿರಿಯರಾದ ಶಂಕರಗೌಡ ಪಾಟೀಲ್ ಸರ್ ಅವ್ರನ್ನ, ಎಸ್ ಸರ್, ಒಂದು ನಾಡಿಗೆ ಫೋನ್ ಮಾಡಿ ಮಕ್ಕಳು. ಪ್ರಮುಖವಾಗಿ ಈ ಕೆಲಸಗಳು ಆಗಬೇಕಂತ ಹೇಳಿ ಸಾರ್ವಜನಿಕ ಜನರ ಜೊತೆಗೆ ನಾವು ಬಂದಾಗ ಎಲ್ಲರೂ ಸೇರಿ, ಇಲ್ಲ ಈ ಕಾರ್ಯಕ್ರಮ ನೀವು ಮಾಡಿಕೊಡ್ಬೇಕು, ಇಂಥ ಒಂದು ಕೆಲಸಗಳು ಇದ್ದಾವೆ, ನೀವು ಇದನ್ನು ನಮಗೆ ಮಾಡಿಕೊಡ್ಬೇಕಂತ ಹೇಳಿ ಎಲ್ಲ ಊರಿನ ಜನರು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಮಗೆ ಮನವಿ ಮಾಡಿದ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ಗಮನಕ್ಕೆ ತಂದು ಸನ್ಮಾನ್ಯ ಮುಖ್ಯಮಂತ್ರಿಯವರ 54 ಅಡಿಯಲ್ಲಿ ಇವತ್ತು ಸುಮಾರು 10 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಈ 3 ಕಾರ್ಯಕ್ರಮಗಳನ್ನ, ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಮಾಡ್ತಾ ಇದ್ದೀವಿ. ಸುಮಾರು 15ರಿಂದ 16 ಅಡಿ ಎತ್ತರ ಇರ್ತಕ್ಕಂಥ ಬ್ರಿಡ್ಜ್ ಅದು. ಅದರ ಜೊತೆಗೆ ಸುಮಾರು 3 ಮೀಟರ್ ಒಳಗಡೆ, ಅಂದರೆ ನಿಮಗೆ 8ರಿಂದ 9 ಅಡಿವರೆಗೆ ನೀರು ನಿಲ್ತದಲ್ಲಿ. ಅದರಿಂದ ಸುಮಾರು 100ಕ್ಕೂ 200 ಹೆಕ್ಟರ್ಗೆ ನೀರಿನ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದರ ಜೊತೆಗೆ ಗುಣಮಟ್ಟದ ರಸ್ತೆ ಆಗಬೇಕಂತಕ್ಕಂಥ ಈ 3 ಕಾರ್ಯಕ್ರಮನ ನಾವಿಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದೀವಿ. ಕಾಂಟ್ರಾಕ್ಟರ್ಗಳಿಗೆ, ಅಧಿಕಾರಿಗಳಿಗೆ ತಾಕೀತು ಕೂಡ ಮಾಡಿದ್ದೇವೆ. ಗುಣಮಟ್ಟದ ಕೆಲಸ ಆಗಬೇಕು, ಏನು ನಿಗದಿತ ಅವಧಿ ಇದೆ ಅದು ಒಳಗಡೆ ಕೆಲಸ ಆಗ್ತಕ್ಕಂಥದ್ದು ಆಗ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮತ್ತೊಮ್ಮೆ ಅವರಿಗೆ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲರೂ ಸಾರ್ವಜನಿಕರು, ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಈ ದುಡ್ಡು ನಮ್ಮದು, ಸರ್ಕಾರ ಅಂದರೆ ನಮ್ಮದೇ ಸರ್ಕಾರ. ಇದ್ರಾಗ BJP-ಯವ್ರದ್ದು ನಮ್ಮವರೇ, ಕಾಂಗ್ರೆಸ್ನವರು ನಮ್ಮವರೇ. ಈ ದುಡ್ಡು ಬರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಈ ದುಡ್ಡು ನಿಮ್ಮದೇ, BJP ಸರ್ಕಾರ ಇದ್ರೂ ಕೂಡ ದುಡ್ಡು ನಿಮ್ಮದೇ. ಇದು ದೇಶ, ಈ ರಾಜ್ಯ ಯಾವ್ದು BJP ಪಾರ್ಟಿ ಇರೋದಲ್ಲ, ಕಾಂಗ್ರೆಸ್ ಪಾರ್ಟಿ ಇರೋದಲ್ಲ. ನೀವು ಯಾವ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀರಿ, ಆ ಪಕ್ಷ ನಿಮ್ಮ ದುಡ್ಡನ್ನ ನಿಮಗೆ ವಾಪಸ್ ತರಬೇಕು. ವಾಪಸ್ ತರ್ತಕ್ಕಂಥಂದ್ರೆ ಈ ರೀತಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ವಾಪಸ್ ಅಂತ ಹೇಳ್ತೀವಿ. ಈಗ 5 ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಮನೆಗೆ 2,000 ರೂಪಾಯಿ ಹೇಳಿದ್ವಿ, ಕರೆಂಟ್ ಫ್ರೀ ಹೇಳಿದ್ವಿ, 5 kg ಅಕ್ಕಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ವಿ.
ಬಸ್ ಫ್ರೀ ಮಾಡ್ತೀವಿ ಅಂತ ಹೇಳಿದ್ವಿ, ಇವನಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಬಸ್ ಫ್ರೀ ಆಗಿತ್ತಲ್ಲೋ? ನಿಮ್ಮ ಮಕ್ಕಳು ಯಾರು ಓದು ಕಲ್ತಿದ್ದಾರೆ, ಯಾರಿಗೆ ಕೆಲಸ ಇಲ್ಲ, ನೀವು ರಿಜಿಸ್ಟರ್ ಮಾಡಿದ್ರೆ, ಎಸ್ಪೆಷಲಿ ಯಾರು ಡಿಗ್ರಿ ಓದಿದ್ದಾರೆ, ಯಾರು ಡಿಪ್ಲೊಮಾ ಓದಿದ್ದಾರೆ, ಯಾರು ನೀವು ರಿಜಿಸ್ಟರ್ ಮಾಡಿ ಕಳ್ತೀರಿ ಅವರಿಗೆ ಕೆಲಸ ಇಲ್ಲ ಅಂದ್ರೆ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಸರ್ಕಾರ